ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಹಿಂದಿನ ಸಂಚಿಕೆ ಅಂದರೆ 4ನೇ ತಾರೀಕಿದ್ದು. ಇಲ್ಲೇನಾಗುತ್ತೆ, ಗೌರಿ ಅವ್ರ ತವ್ರ ಮನೆಗೆ ಹೋಗಿ ತಾನು ಕಷ್ಟಪಟ್ಟರೆ ದುಡ್ಡು ಕೊಟ್ಟು ಬಂದಿರ್ತಾಳೆ. ಮೌನಿಕಾ ಸರಿತಂಗೆ ಹೇಳ್ಕೊಟ್ಬಿಟ್ಟಿರ್ತಾಳಲ್ವ. ಸರಿತಾ ಗೌರಿನ ಪ್ರಶ್ನೆ ಮಾಡ್ಕೊಂಡು ನಿಂತ್ಕೊತಾರೆ. ಅವಾಗ ಗೌರಿ, ಅಲ್ಲ ಅತ್ತೆ, ನಾನು ಕಷ್ಟಪಟ್ಟು ಬೆವರು ರಾತ್ರಿ ಹಗಲು ರಾತ್ರಿ ಕಷ್ಟಪಟ್ಟು ಕಣ್ಣಿಗೆ ನಿದ್ದೆ ಇಲ್ದಂಗೆ ಸಂಪಾದನೆ ಮಾಡಿದ ದುಡ್ಡು ನನ್ನ ತವ್ರ ಮನೆಗೆ ಕೊಟ್ಟಿದ್ದು ತಪ್ಪಾ ಅಂದಾಗ, ತಪ್ಪಲ್ಲ, ನೀನು ನಮ್ಮ ಮನೇಲಿರೋರಿಗೆ ನಮಗೊಂದು ಮಾತು ಹೇಳ್ಬೇಕಾಗಿತ್ತು. ನೀನು ನಮ್ಮ ಮನೆ ದುಡ್ಡು ತೊಗೊಂಡೋಗಿ ನಿನ್ನ ಗಂಡನ ಹತ್ರ ಕಷ್ಟ ಹೇಳ್ಕೊಂಡು ಅಂಗ್ಲ ಹಚ್ಚಿ ಈಸ್ಕೊಂಡು, ನನ್ನ ಮಗ ಹೆಂಗಿದ್ರು ಕರಗಿ ಬಿಡ್ತಾನೆ, ಈಸ್ಕೊಂಡು ತೊಗೊಂಡೋಗಿ ನಿನ್ನ ತವ್ರ ಮನೆ ಉದ್ದಾಡ ಮಾಡೋ ಅಂಥದ್ದು ಏನೈತೆ ಅಂತ ಅಂದ್ಬಿಟ್ಟು ಸರಿತಾ ಕೇಳ್ತಾರೆ. ಅವಾಗ, ಅತ್ತೆ ಅದು ನನ್ನ ದುಡ್ಡು ಅತ್ತೆ, ನಿನ್ನ ದುಡ್ಡು ಅಂದರೆ ಅದು ಈ ಮನೆ ದುಡ್ಡು ನೀನು ತೊಗೊಂಡೋಗಿರೋದು. ಅದೇನೋ ಗೀಚ್ಬಿಟ್ಲಂತೆ, ನನ್ನ ಮಗ ದುಡ್ಡು ಕೊಟ್ಬಿಟ್ನಂತೆ, ಇವಳು ತೊಗೊಂಡೋಗ್ಬಿಟ್ಲಂತೆ ಅಂತ ಅಂದ್ಬಿಟ್ಟು, ನಿಮ್ಮ ಅಪ್ಪ ನಮ್ಮಮ್ಮ ತೊಗೋತಾರಲ್ಲ, ಅವ್ರಿಗೂ ಸ್ವಲ್ಪ ಏನಾರು ಅನಿಸ್ಬಾರ್ದ, ಈ ಥರ ಮಗಳು ದುಡ್ಡಲ್ಲಿ ಬದುಕ್ತಾರಲ್ಲ, ಅವ್ರಿಗಷ್ಟು ಬುದ್ಧಿ ಬೇಡವಾ ಅಂತ ಅಂದ್ಬಿಟ್ಟು ಸರಿತವ್ರು ಅವ್ರ ಅಪ್ಪ ಅಮ್ಮನೂ ಒಂಥರ ಮಾತಾಡ್ಬಿಡ್ತಾರೆ. ಅವಾಗ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅತ್ತೆ, ನೀವು ನನ್ನನ್ನು ಏನಂತ ತಿಳ್ಕೊಂಡಿದ್ದೀರಾ? ಈ ಮನೆ ಸೊಸೆ ಅಂತ ತಿಳ್ಕೊಂಡಿದ್ದೀರಾ ಅಥವಾ ಕೆಲಸದವಳು ಅಂತ ತಿಳ್ಕೊಂಡಿದ್ದೀರಾ? ಏನಂತ ತಿಳ್ಕೊಂಡು ಮಾತಾಡ್ತಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಗೌರಿ ಕೇಳ್ತಾಳೆ. ಏನೋ ನಿನ್ನನ್ನು ಸೊಸೆ ಅಂತನಾ? ನಾನಾ? ನೀನನ್ನು ಒಬ್ಬಳು ಮನುಷ್ಯಳು ಅಂತಲೇ ನಾನು ತಿಳ್ಕೊಂಡಿಲ್ಲ, ನೀನನ್ನು ಸೊಸೆ ಅಂತ ತಿಳ್ಕೊತೀನಿ ಅಂದ್ಕೊಂಡಿದ್ಯಾ? ಅದು ಎಂದಿಗೂ ಸಾಧ್ಯ ಇಲ್ಲ ಅಂತ ಸರಿತಾ ಹೇಳ್ತಾರೆ. ಮತ್ತು ನನ್ನ ತವ್ರ ಮನೆಯವ್ರನ್ನಾಗಲಿ ನನ್ನಾಗಲಿ ಮಾತಾಡೋ ಹಕ್ಕಾಗಲಿ ಅಧಿಕಾರ ಆಗಲಿ ನಿಮಗಿಲ್ಲ. ನೀವ್ಯಾಕೆ ಮಾತಾಡ್ತೀರಾ? ನಾನೊಬ್ಳು ಕೆಲಸದವಳು ಅಂತ ತಿಳ್ಕೊಂಡ್ಮೇಲೆ ನನ್ನ ತವ್ರ ಮನೆಯವ್ರನ್ನ ಮಾತಾಡೋ ಹಕ್ಕು ನಿಮಗಿಲ್ಲ ಅತ್ತೆ, ನೀವು ಮಾತಾಡೋಂಗಿಲ್ಲ ಅಂದಾಗ, ಅಂದರೆ ನೀನೇನೇ ತೊಗೊಂಡೋದ್ರೂ ನಾವು ಕೇಳಬಾರ್ದಾ ಅಂದಾಗ, ನಾನು ಏನು ಹೇಳ್ದಂಗೆ ತೊಗೊಂಡೋಗಿಲ್ಲ ಅತ್ತೆ, ನನ್ನ ಗಂಡಂಗೆ ನಾನು ಹೇಳಿದ್ದೀನಿ, ನಾನು ತೊಗೊಂಡೋಗಿದ್ದೀನಿ ಅಷ್ಟೇನೆ, ನನ್ನ ಗಂಡಂಗೆ ಹೇಳ್ದಂಗೆ ನಾನು ಯಾವ ಕೆಲಸನೂ ಮಾಡಿಲ್ಲ ಅಂದಾಗ, ಹಂಗಾರೆ ನಿನ್ನ ಗಂಡಂಗೆ ಹೇಳ್ಬಿಟ್ರೆ ಆಯಿತಾ ಅಂದಾಗ, ಹೌದು, ನನ್ನ ಗಂಡಂಗೆ ಹೇಳ್ಬಿಟ್ಟೆ ನಾನು ಹೋಗಿರೋದು. ಇಷ್ಟಕ್ಕೂ ನನ್ನ ಗಂಡ ಇಲ್ದಿದ್ದಾಗ ಇಲ್ಲಿ ನಿಂತ್ಕೊಂಡು ನೀವು ಪಂಚಾಯಿತಿ ಮಾಡ್ತಾಯಿದ್ದೀರಲ್ಲ, ನೀವು ಯಾವ ರೀತಿ ಮಾತಾಡ್ತಿದ್ದೀರಾ ಅಂತ ನೀವು ಹೇಳಿ, ನೀವು ಮಾಡ್ತೀರಾ ಸರಿಗಿದೆಯಾ ಅತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅವಾಗ, ನನಗೆ ತಿರುಗಿಸಿ ಮಾತಾಡ್ತಿದ್ಯಾ? ನಾನು ಯಾರಿಗೂ ಮಾತಾಡ್ತಿಲ್ಲ ಅತ್ತೆ, ನಾನು ಇರೋದು ಹೇಳ್ತಾ ಇದ್ದೀನಿ. ನೋಡಿ ಅತ್ತೆ, ನನ್ನ ತವ್ರ ಮನೆಗೆ ಕಷ್ಟ ಬಂದಾಗ ನಾನು ಇವ್ರ ಥರ ನಿಂತ್ಕೊಂಡು ಆಟ ನೋಡೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಚಂಚಲ ಅನಿಕೇತನ ತೋರಿಸಿ ಹೇಳ್ತಾಳೆ. ಆಮೇಲೆ ಮತ್ತೆ ಇಲ್ಲಿ ನಿಂತಿದ್ದಾಳಲ್ಲ ಇವಳೊಬ್ಳು, ಇವಳ ಥರನೂ ನಾನು ನನ್ನ ತವ್ರ ಮನೆ ಕಷ್ಟ ಬಂದಾಗ ನಿಂತ್ಕೊಳ್ಳೋಕ್ಕೆ ನನ್ನ ಕಡೆಯಿಂದನೂ ಸಾಧ್ಯ ಇಲ್ಲ ಅತ್ತೆ. ನೋಡಿ ಅತ್ತೆ, ನನ್ನ ತವ್ರ ಮನೆ ಕಷ್ಟದಲ್ಲಿ ಇರಬೇಕಾದ್ರೆ ನಾನು ಅವ್ರಿಗೆ ಹೆಗ್ಲು ಕೊಡ್ತೀನಿ, ಅವ್ರ ಕಷ್ಟಕ್ಕೆ ಹಾಕ್ತೀನಿ, ನನ್ನ ತವ್ರ ಮನೆಯವ್ರನ್ನ ಯಾವತ್ತೂ ಬಿಟ್ಕೊಡೋಲ್ಲ. ಅದೇ ಥರ ನನ್ನ ಅತ್ತೆ ಮನೆಗೆ ಏನೇ ಕಷ್ಟ ಬಂದರೂ, ಏನೇ ಅಡೆತಡೆ ಬಂದರೂ ತನ್ನ ಪ್ರಾಣನ ಲೆಕ್ಕಿಸ್ದಂಗೆ ನಿಂತ್ಕೊತಾಳೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಗೌರಿ, ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿತಾ ಸೈಲೆಂಟಾಗಿ ನಿಂತ್ಕೊತಾರೆ. ಅವಾಗ ಗೌರಿ ಮನ್ಸಿಗೆ ಬೇಜಾರಾಗ್ಬಿಟ್ಟು, ನನ್ನ ಕಷ್ಟಪಟ್ಟಿದ್ದ ದುಡ್ಡು ನಾನು ತೊಗೊಂಡೋಗೋಕ್ಕೆ ನನಗಿಷ್ಟೊಂದು ಅವಮಾನನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪಾಪ ಹೊರಟ್ಬಿಡ್ತಾಳೆ. ಹೊರಟ್ಬಿಟ್ಟಾದ್ಮೇಲೆ ಹತ್ಕೊಂಡು ಕೂತಿರ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲೇನಾಗುತ್ತೆ, ವೀರಣ್ಣವ್ರು ಕೂತಿರ್ತಾರೆ. ಅದೇ ಸಮಯಕ್ಕೆ ಒಬ್ಬರು ಬರ್ತಾರೆ, ಕಾಂತಲಕ್ಷ್ಮಿ ಅಲ್ಲೇ ಇರ್ತಾರೆ. ಬಂದಿದ್ದ ತಕ್ಷಣ, ಓ ವೀರಣ್ಣವ್ರೆ ಚೆನ್ನಾಗಿದ್ದೀರಾ? ಹ್ಞೂ ಬನ್ನಿ ಸರ್, ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂದಾಗ, ಹಾಂ ಚೆನ್ನಾಗಿದ್ದೀನಿ ವೀರಣ್ಣವರೇ, ನಿಮಗೊಂದು ಶುಭ ಸಮಾಚಾರ ಹೇಳೋಕ್ಕೆ ಬಂದಿದ್ದೀನಿ ಅಂದಾಗ, ಹೌದಾ ಏನದು ಹೇಳಿ ಅಣ್ಣ ಅಂತ ಅಂದ್ಬಿಟ್ಟು ವೀರಣ್ಣ ಕೇಳ್ತಾರೆ. ಏನಿಲ್ಲ, ನೀವು ಮಾಡಿದ ಗಣೇಶನ ಮೂರ್ತಿಗೆ ತುಂಬ ಡಿಮ್ಯಾಂಡ್ ಇದೆ, ಅದೇನು ಮ್ಯಾಜಿಕ್ ಮಾಡಿದಿರೋ ಗೊತ್ತಿಲ್ಲ ನೀವು, ತುಂಬ ಡಿಮ್ಯಾಂಡ್ ಇದೆ. ಎಲ್ಲ ಕಸ್ಟಮರ್ಸು ನಂಗೆ ಅದೇ ಬೇಕು ಅಂತ ಕೇಳ್ತಾ ಇದ್ದಾರೆ, ಸಾವಿರಾರು ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ದೊಡ್ಡ ಆರ್ಡ್ರು ನಿಮಗೆ ಕೊಡೋಣ ಅಂತ ಬಂದಿದ್ದೀನಿ. ಮತ್ತು ನೀವು ಹ್ಞೂ ಅಂದರೆ ಅಗ್ರಿಮೆಂಟ್ ಕೂಡ ಮಾಡ್ಕೊಂಬಿಡ್ತೀನಿ ನಾನು ನಿಮ್ಮ ಹತ್ರ ಅಂತ ಅಂದಾಗ, ಅಯ್ಯೋ ತುಂಬ ಸಂತೋಷ ಆಯಿತು ಸರ್ ಅಂದಾಗ, ನಮಗೆ ಈ ಮಣ್ಣಿಗೆ ಬಣ್ಣ ಬಳಿಯೋ ಕಲೆ ಒಲ್ದು ಬಂದಿರೋದ್ರಿಂದ ಇದರಲ್ಲೇ ನಾವು ಅನ್ನ ತಿಂತಿರೋದ್ರಿಂದ ನೀವು ಹೇಳಿ ತುಂಬಾ ಖುಷಿ ಆಯಿತು ಸರ್ ಅಂತ ಹೇಳ್ಬಿಟ್ಟು ಅಂತಾರೆ. ಹಾಂ ಸರಿ ಆಯಿತು ತಗೊಳ್ಳಿ, ಸ್ವಲ್ಪ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ದುಡ್ಡನ್ನ ಅಡ್ವಾನ್ಸು ವೀರಣ್ಣವ್ರ ಕೈಗೆ ಕೊಡ್ತಾರೆ. ಆವಾಗ ಕಾಂತಲಕ್ಷ್ಮಿ, ನಮ್ಗೆ ತುಂಬ ಉಪಕಾರ ಆಯಿತು, ಕಷ್ಟದಲ್ಲಿದ್ದಾಗ ನೀವು ಬಂದು ತುಂಬ ಒಳ್ಳೆಯ ಸುದ್ದಿ ಹೇಳಿದ್ರೆ ನಮ್ಗೆ ತುಂಬಾ ಖುಷಿ ಆಯಿತು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಂಗೆ ಆ ದೇವರೇ ನಮಗೆ ದಾರಿ ತೋರಿಸಿದ್ದಾರೆ ಅಂತ ಕಾಂತಲಕ್ಷ್ಮಿ ವೀರಣ್ಣ ಹೇಳ್ತಾರೆ. ಹೌದು ಆಯಿತು, ಮತ್ತು ಅದು ಗಣೇಶನ ಮೂರ್ತಿಗೆ, ಪ್ರಕೃತಿ ಪ್ರೇಮಿ ಗಣೇಶನ ಮೂರ್ತಿಗೆ ತುಂಬಾ ಡಿಮ್ಯಾಂಡ್ ಇದೆ. ಅದು ನಿಮ್ಮ ಗೌರಿ ಕೈ ಚಳಕ ಏನಿದೆ ಅಂತ ಗೊತ್ತಿಲ್ಲ, ಆ ವಿಗ್ರಹನ ನಿಮ್ಮ ಗೌರಿ ಮಾಡಿರೋದ್ರಿಂದ ಅದಕ್ಕೆ ತುಂಬಾ ಒಂದು ಒಳ್ಳೆ ಮೂರ್ತಿಗೆ ಕಳೆ ಕಾಣ್ತಾ ಇದೆ, ದೈವಿಕ ಕಳೆ ಕಾಣ್ತಾ ಇದೆ. ಅದರಿಂದ ಇದನ್ನು ಗೌರಿಗೆ ಹೇಳ್ಬಿಟ್ಟು ಗೌರಿ ಕೈಲೇ ಮಾಡಿಸ್ಬಿಡಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಅವಾಗ ವೀರಣ್ಣವರು, ಅದು ಹೇಗಾಗುತ್ತೆ, ಗೌರಿ ಈಗ ನಮ್ಮ ಮನೇಲಿದ್ದಾಳೆ, ಮದುವೆಗೆ ಹೋಗ್ಬಿಟ್ಟಿದ್ದಾಳಲ್ವ ಅಂದಾಗ, ಅವಾಗ ಕಾಂತಲಕ್ಷ್ಮಿ, ನಿಮ್ಗೆ ಹೇಳೋದ್ನಲ್ಲ ದೀನ ಬಂದು ಮೊಮ್ಮಗನ್ನೇ ಮದುವೆ ಆಗಿರೋದವಳು ಅಂತ ಹೇಳ್ಬಿಟ್ಟು ಅಂದಾಗ, ಆಯಿತು ಗೌರಿ ಏನು ಬಂದು ಇಲ್ಲಿ ಕೆಲಸ ಮಾಡೋದು ಬೇಡ, ಸುಮ್ಮನೆ ನಿಮ್ಗೆ ಸೂಪರ್ವೈಸ್ ಮಾಡಲಿ, ಅವಾಗ ನೀವು ಕೆಲಸ ಮಾಡಿ ಅಷ್ಟೇನೆ, ಗೌರಿ ಏನು ಕೈಗೆ ಮಣ್ಣೆಲ್ಲ ಮಾಡ್ಕೊಳ್ಳೋದು ಬೇಡ ಅಂದಾಗ, ಅವಾಗ ವೀರಣ್ಣವರು, ಅದು ಹೇಗಾಗತ್ತೆ ಹೇಳಿ, ಇವಾಗ ಗಂಡನ ಮನೆಗೆ ಹೋಗಿರೋಳ, ನಮ್ಮ ಕಷ್ಟ ಇದೆಮ್ಮ ಬಾ ನಮ್ಮ ಮನೇಲಿ ಕೆಲಸ ಮಾಡ್ಕೊಳು ಅಂತ ನಾವು ಕೇಳೋಕ್ಕಾಗತ್ತಾ? ಆಗಲ್ಲ ಬಿಡಿ ಅಂದಾಗ, ಅದು ಆಗಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಅಂದಾಗ, ಇಲ್ಲ ಬೇಡ ಬಿಡಿ ಆಗಲ್ಲ ಇದು ಅಂತ ಅಂದ್ಬಿಟ್ಟು
ವೀರಣ್ಣವ್ರು ಹೇಳ್ತಾರೆ ಗೌರಿನ ಕರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಇದೇನು ಮನೆಗೆ ಬಂದಿದ್ದು ಮಹಾಲಕ್ಷ್ಮಿನ ಬಿಟ್ಬಿಡ್ತೀರಲ್ಲ ನೀವು ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ ಹೋಗ್ತಿರ್ತಾರೆ. ಸಾರಿ, ನಿಮ್ಮ ಅಡ್ವಾನ್ಸು ತೊಗೊಳ್ಳಿ ಅಂತ ವೀರಣ್ಣವ್ರು ಅವ್ರು ದುಡ್ಡು ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಆವಾಗ ಕಾಂತಲಕ್ಷ್ಮಿ ಬಂದು, ರೀ ನೀವು ಮನೆಗೆ ಬಂದಿದ್ದು ಮಹಾಲಕ್ಷ್ಮಿನ ಕಳಿಸ್ಬಿಟ್ರಲ್ರಿ, ನಮ್ಗೆ ಎಷ್ಟು ಕಷ್ಟ ಇದೆ, ಇವಾಗ ಈ ಕಷ್ಟದಲ್ಲಿ ನೀವು ಈ ಥರ ಮಾಡಿದ್ದು ಸರಿನಾ ಅಂದಾಗ, ಹಾಗಲ್ಲ ಕಾಂತ, ಈಗ ನನ್ನ ಮಗಳು ಗೌರಿನ ಕರೆದ್ಬಿಟ್ಟು ಬಾಮ್ಮ ಈ ಥರ ಗಣೇಶ ಮೂರ್ತಿ ವಿಗ್ರಹ ಮಾಡಬೇಕು, ಬಂದು ಮಾಡಿಕೊಡು ಅಂತ ಕರೆಯೋಕ್ಕಾಗತ್ತಕ್ಕ ಅಂತ. ಅವಳು ಇನ್ನೊಂದು ಮನೇಲಿ ದೀಪ ಹಚ್ತಿದ್ದಾಳೆ, ಆ ಮನೇಲಿ ದೀಪ ಹಚ್ಕೊಂಡಿರಲಿ, ಅಲ್ಲಿ ಬಿಟ್ಬಿಟ್ಟು ಬಾಮ್ಮ ಅಲ್ಲಿ ದೀಪ ಹಚ್ಬೇಡ, ನಮ್ಮ ಮನೇಲಿ ದೀಪ ಹಚ್ಬಾ ಅಂತ ಕರೆಯೋಕ್ಕಾಗತ್ತಾ, ನೀನೇ ಯೋಚನೆ ಮಾಡೋಕ್ಕ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲ ರೀ, ಗೌರಿನೂ ಒಂದು ಮಾತು ಕೇಳಬೇಕಿತ್ತಲ್ವಾ ಅಂದಾಗ, ಗೌರಿನ ಕೇಳಿದ್ರೆ ನಮ್ಮ ಕಷ್ಟಕ್ಕೆ ಅವಳು ಓಡೋಡಿ ಬರ್ತಾಳೆ, ಅವಳು ಬಂದಾಗ ನಾವು ಅವಳ ಕೈಯಲ್ಲಿ ಮಾಡಿಸ್ಕೊಳಕ್ಕಾಗತ್ತಾ, ಅವ್ರ ಮನೆಯವರು ಅವ್ರ ಅತ್ತೆ ಮನೆಯವ್ರು ನಮ್ಮ ಮನೇನ ಅನ್ಕೊತಾರೆ, ಇವ್ರು ತವ್ರ ಮನೇಲಿ ಕಷ್ಟ ಇರೋದ್ರಿಂದ ಗೌರಿ ಹೋಗಲ್ಲಿ ಮಾಡ್ತಿದ್ದಾಳೆ ಅಂತ. ಅವಳ ಸಂಸಾರ ಏನಾರ ಹೆಚ್ಚು ಕಮ್ಮಿ ಆದರೆ ಯೋಚನೆ ಮಾಡೋಕ್ಕ ಅಂತ. ಅವಳು ನಗ್ನಗ್ತಾ ಖುಷಿಯಾಗಿ ಸಂಸಾರ ಚೆನ್ನಾಗಿರ್ಬೇಕಲ್ವಾ, ನೀನು ಯೋಚನೆ ಮಾಡು. ಇವಾಗ ಈ ಗೊಂಬೆ ನೋಡು, ನಾವು ತುಳಿತೀವಿ, ಕೈಯಲ್ಲಿ ಕಲಿಸ್ತೀವಿ, ಇದಕ್ಕೊಂದು ವಿಗ್ರಹ ಅಂತ ಮಾಡ್ತೀವಿ, ಬಣ್ಣ ಹಚ್ಬಿಟ್ಟು ಅದನ್ನು ಪೀಠದ ಮೇಲೆ ಇಕ್ಕರೆ ಅದನ್ನು ದೇವರು ಅಂತ ಕೈ ಮುಗಿದು ಪೂಜೆ ಮಾಡ್ತೀವಿ, ಮತ್ತೆ ಅದನ್ನು ತೊಗೊಂಡೋಗಿ ನಾವು ಕೆಳಗಡೆ ಹಾಕೋಕ್ಕಾಗತ್ತಾ, ನೀನೇ ಯೋಚನೆ ಮಾಡೋಕ್ಕ ಅಂತ ಅಂದಾಗ, ಅದು ರೀ ಸರಿ ರೀ, ಅದು ಅದಕ್ಕೆ ಅಂತ ನಾನು ಹೇಳ್ತಾ ಇರೋದು, ಗೌರಿ ಅವಳ ಸಂಸಾರ ಚೆನ್ನಾಗಿರಲಿ, ಅವಳು ನಗ್ನಗ್ತಾ ಗಂಡನ ಮನೆ ಸುಖವಾಗಿರಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ನಮಗೆ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಅವಳನ್ನು ಬಂದು ಕಷ್ಟದಲ್ಲಿ ಸಿಗಾಕ್ಸೋದು ಯಾವ ನ್ಯಾಯ ಅಂತ ಅಂದ್ಬಿಟ್ರಂತ. ಅದು ಸರಿ ರೀ, ನೀವು ಹೇಳ್ತಿರೋದು ಸರಿನೇ, ಗೌರಿ ಹೆಂಗೋ ಖುಷಿಯಾಗಿ ನಗ್ನಗ್ತಾ ಸಂಸಾರ ಮಾಡ್ಕೊಂಡಿರಲಿ, ಅವಳನ್ನ ನಮಗೆ ಕಷ್ಟ ಇದೆ ಬಾಮ್ಮ ಅಂತ ನಾವು ಕರೆಯೋದು ತಪ್ಪು, ಸರಿ ರೀ ನೀವು ಹೇಳಿದ್ದು ಅಂತ ಹೇಳ್ಬಿಟ್ಟು ಕಾಂತವ್ರ ಪಾಪ ಅಲ್ಲಿಂದ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೊಂಟ್ಬಿಡ್ತಾರೆ. ವೀರಣ್ಣವ್ರು ಸುಮ್ಮನಾಗ್ತಾರೆ. ಆಮೇಲೆ ಇಲ್ಲಿ ಈ ಕಡೆ ಏನಾಗುತ್ತೆ, ಗೌರಿ ಹತ್ಕೊಂಡು ಕೂತಿರ್ತಾಳೆ. ನನ್ನ ತವ್ರ ಮನೆಗೆ ನಾನು ಕಷ್ಟಪಟ್ಟರು ದುಡ್ಡು ತೊಗೊಂಡೋಗಿ ಕೊಟ್ಟಿದ್ದು ತಪ್ಪ, ಇದು ತಪ್ಪು ಅಂತನಾ, ನಾನು ಈ ಮನೆ ದೋಚ್ಕೊಂಡು ಹೋಗ್ತಿದ್ದೀನ, ಯಾವ ಥರ ಹೇಳ್ಬಿಟ್ರು ಅತ್ತೆ ಚಂಚಲ ಅವರೆಲ್ಲ ನನ್ನನ್ನು, ನಾನು ಈ ಮನೆಗೋಸ್ಕರ ಕಷ್ಟಪಡ್ತಿದ್ದೀನಿ, ಆದರೆ ಈ ಮನೇಲಿ ದೋಚ್ಕೊಂಡು ಹೋಗಿ ಕೊಡ್ತಾ ಇದೆಯಾ, ತವ್ರ ಮನೆ ಉದ್ಧಾರ ಮಾಡ್ತಾ ಇದೆಯಾ ಅಂದ್ಬಿಟ್ರಲ್ಲ ನನಗೆ. ನನಗೆ ಎಷ್ಟು ಕಷ್ಟ ಆಗ್ತಿದೆ ನನ್ನ ಮನಸ್ಸಿಗೆ, ಇದನ್ನೆಲ್ಲ ಹೇಗೆ ತಡ್ಕೊಳ್ಳಿ ನಾನು, ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಅದನ್ನು ತೊಗೊಂಡೋಗಿ ನಾನು ತವ್ರ ಮನೆ ಕೊಡೋದು ತಪ್ಪಾ ಅಂತ ಅಂದ್ಬಿಟ್ಟು ಗೌರಿ ಅನ್ಕೊತ ಇದನ್ನು ಸರಿತವ್ರನ್ನೂ ಕೇಳಿರ್ತಾಳೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ನನ್ನ ತವ್ರ ಮನೆಗೆ ತೊಗೊಂಡೋಗಿ ಕೊಡೋದ್ರಲ್ಲಿ ತಪ್ಪೇನಿದೆ ಅಂತ ಗೌರಿ ಸರಿತವ್ರನ್ನೂ ಕೇಳಿರ್ತಾಳೆ. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅದೇ ಸಮಯಕ್ಕೆ ವಿವೇಕ್ ಬರ್ತಿದ್ದಂಗೆ ಗೌರಿ ನೋಡಲ್ಲ. ಆವಾಗ ವಿವೇಕ್ ಅಂದ್ಕೊಂಬರ್ತಾರೆ. ಆವಾಗ ಹೇಳಿ, ನಿಮ್ಗೆ ಕಾಫಿ ಮಾಡಿಕೊಡ್ಲಾ ಅಂದಾಗ, ಪುಣ್ಯವತಿ ಒಂದು ನಿಮಿಷ ನನಗೇನು ಬೇಡ ಅಂದಾಗ, ಹೇಳಿ ಅಂದಾಗ, ಯಾಕೆ ಒಂಥರ ಇದೆಯಾ ಅಂದಾಗ, ಏನಿಲ್ಲ ಹೇಳಿ ಅಂದಾಗ, ಏನಿಲ್ಲ ಯಾವಾಗಲೂ ಹೇಳ್ತಿರ್ತೀಯಲ್ಲ, ನಾನು ಕಲೆಗೆ ಬೆಲೆ ಕೊಡೋಲ್ಲ, ನನಗೆ ಕಲೆಗೆ ನೀವು ಯಾವತ್ತೂ ಗೌರವ ಕೊಡೋಲ್ಲ, ನನ್ನಲ್ಲಿರೋ ಟ್ಯಾಲೆಂಟ್ ಗುರುತಿಸಲ್ಲ, ಹಾಗೆ ಹೀಗೆ ಅಂತ. ಇವಾಗ ನಿನ್ನಲ್ಲಿರೋ ಕಲೆ ಗುರುತಿಸಿ ನಿನ್ನ ಕಲೆಗೂ ಒಂದು ಬೆಲೆ ಕೊಟ್ಟು ನಿನ್ನ ಕಲೆಗೂ ಗೌರವ ಕೊಡ್ತಾಯಿದ್ದೀನಿ ಗೊತ್ತಾ ಅಂದಾಗ, ಏನು ಹೇಳ್ತಾ ಇದ್ದೀರಾ ಸರ್ ನೀವು ಅಂದಾಗ, ಹೌದು ನೋಡಿಲಿ, ನೀನು ಕದ್ದು ಮುಚ್ಚಿ ಡಿಸೈನ್ ಮಾಡೋದು ಬೇಡ, ರಾತ್ರಿ ಹೊತ್ತು ಕೂತ್ಕೊಂಡು ಹಗಲು ರಾತ್ರಿ ಡಿಸೈನ್ ಮಾಡೋದು ಬೇಡ, ನಿದ್ದೆಗೆತ್ಬಿಟ್ಟು ನಿದ್ದೆಗೆಟ್ಟು ಎಲ್ಲೋ ಕೂತ್ಕೊಂಡು ಕತ್ಲಾಗ ಡಿಸೈನ್ ಮಾಡೋದು ಬೇಡ. ನೀನು ನಮ್ಮ ಕಂಪ್ನಿಲಿ ಸ್ವತಂತ್ರವಾಗಿ ಆಫೀಸಲ್ಲಿ ಕೂತ್ಕೊಂಡು ಡಿಸೈನ್ ಮಾಡ್ಬೋದು ಅಂಥ ಕೆಲಸ ತಗೋ. ದೀನಬಂಧು ಗ್ರೂಪ್ ಆಫ್ ಕಂಪನೀಸ್ MD ವಿವೇಕ್ ಚಕ್ರವರ್ತಿ ಕೊಡ್ತಿರೋ ಆಫರ್ ಲೆಟರು ತಗೋ, ಇದು ನಿನ್ನ ಕೆಲಸಕ್ಕೆ ಕೊಡ್ತಿರೋ ಅಪಾಯಿಂಟ್ಮೆಂಟ್ ಲೆಟ್ರು, ನಾಳೆಯಿಂದ ನೀನು ನನ್ನ ಆಫೀಸಲ್ಲಿ ಕೂತ್ಕೊಂಡ್ಬಂದು ಚೀಫ್ ಡಿಸೈನರ್ ಕೆಲಸ ಮಾಡ್ಬೋದು ತಗೋ ಅಂತ ಹೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ಲೆಟ್ರ್ ಕೈಗೆ ಕೊಡ್ತಾರೆ. ಅವಾಗ ಕೈ ಇಸ್ಕೊಂಡು, ತಗೋ ಇದು ನಿನ್ನ ಕೈಗೆ ಕೊಡ್ತಾಯಿದ್ದೀನಿ, ಕೈಗೆ ಬಂದಿರೋ ಅವಕಾಶನ ತಪ್ಪಿಸ್ಕೋಬೇಡ ಅಂತ ವಿವೇಕ್ ಹೇಳ್ತಾರೆ. ನೀವು ತುಂಬ ತಡ ಮಾಡಿಬಿಡ್ರಿ ಸರ್ ಅಂತ ಗೌರಿ ಹೇಳ್ತಾಳೆ. ಏನು ಹೇಳ್ತಾ ಇದೆಯಾ ಅಂದಾಗ, ಹೌದು ಸರ್, ನೀವು ಕೊಡೋದನ್ನ ಈ ಕೈ ತೊಗೊಳೋದಕ್ಕೆ ತುಂಬ ತಡ ಆಗಿಬಿಟ್ಟಿದೆ ಸರ್, ನೀವು ತುಂಬ ತಡ ಆದಮೇಲೆ ನನ್ನ ಕಲೆನ ಗುರುತಿಸ್ಬಿಟ್ಟು ಇದನ್ನು ಕೊಡ್ತಾ ಇದ್ದೀರಾ ಸರ್, ಆದರೆ ಇವಾಗ ನನಗೆ ಅವಶ್ಯಕತೆ ಇಲ್ಲ ಸರ್ ಅಂದಾಗ, ಏನು ಹೇಳ್ತಾ ಇದೆಯಾ ಪುಣ್ಯವತಿ ನೀನು, ನನಗೆ ಕಲೆ ಗುರ್ತಿಸಲ್ಲ, ನನಗೆ ಕೆಲಸ ಗುರ್ತಿಸಲ್ಲ, ನನಗೆ ಕಲೆ ಗೌರವ ಕೊಡೋಲ್ಲ, ನನ್ನ ಪ್ರತಿಭೆ ಗುರ್ತಿಸಲ್ಲ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದೆ, ಇವಾಗ ನನ್ನ ಕಂಪ್ನಿಲಿ ಕೆಲಸ ಮಾಡಬೇಕು ತಗೋ ಅಪಾಯಿಂಟ್ಮೆಂಟ್ ಲೆಟ್ರು ಅಂದರೆ ಬೇಡ ಅಂತ ಹೇಳ್ತಾ ಇದೆಯಾ ಅಂದಾಗ, ಹೌದು ಸರ್, ಬೇಡ ಸರ್, ಈ ಗೌರಿ ಕಷ್ಟಪಟ್ಟು ದುಡಿಯೋದು ಬೇಡ, ತಿರ್ಗಿ ಅದರಿಂದ ನನಗೊಂದು ಮಾತು ಬೇಡ ಸರ್, ನನ್ನ ತವ್ರ ಮನೆ ಅನ್ಸೋದು ಬೇಡ ಸರ್ ಅಂದಾಗ, ಏನು ಹೇಳ್ತಾ ಇದೆಯಾ ಪುಣ್ಯವತಿ ನೀನು ಅಂದಾಗ, ಹೌದು ಸರ್, ನನಗೆ ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಡಿಸೈನ್ ಮಾಡೋದು ಬೇಡ, ನಿಮ್ಮ ಸಂಬಳನೂ ಬೇಡ, ಏನೂ ಬೇಡ ಸರ್, ಆಕಸ್ಮಿಕ ನಿಮಗೆ ಬೇಕು ಅಂದರೆ ಹೇಳಿ ನಾನು ಡಿಸೈನ್ ಮಾಡ್ಕೊಡ್ತೀನಿ, ಆದರೆ ನಿಮ್ಮ ಸಂಬಳ ನನಗೆ ಬೇಡ ಸರ್ ಅಂದ ಗೌರಿ ಹೇಳ್ತಾಳೆ. ನಾನು ಸುಮ್ಮನೆ ಕೆಲಸ ಮಾಡಿಸ್ಕೊಳಲ್ವಲ್ಲ, ನೀನು ಕಷ್ಟಪಟ್ಟಿರೋದಕ್ಕೆ ನಿಂಗೆ ಸಂಬಳ ಕೊಡ್ತೀನಿ ಅಂದಾಗ, ಅದೇ ಸರ್ ಬೇಡ, ಆ ಕೆಲಸನೂ ಬೇಡ, ನಿಮ್ಮ ಸಂಬಳನೂ ಬೇಡ ನನಗೆ ಅಂತ ಗೌರಿ ಅಂತಾಳೆ. ಆವಾಗ ಸ್ವಾಭಿಮಾನವಾಗಿ ನಾನು ಇರಬೇಕು ಅಂತಿದ್ದೀನಿ ಸರ್, ದಯವಿಟ್ಟು ನನ್ನ ಸ್ವಾಭಿಮಾನಕ್ಕೆ ನೀವು ಧಕ್ಕೆ ತರಬೇಡಿ, ದಯವಿಟ್ಟು ನನಗೆ ಈ ಕೆಲಸನೇ ಬೇಡ, ದಯವಿಟ್ಟು ಕ್ಷಮಿಸ್ಬಿಡಿ, ಇದನ್ನು ನಾನು ರಿಜೆಕ್ಟ್ ಮಾಡ್ತಾಯಿದ್ದೀನಿ, ತೊಗೊಳ್ಳಿ ವಾಪಸ್ಸು ಅಂತ ಹೇಳ್ಬಿಟ್ಟು ಗೌರಿ ಆಫರ್ ಲೆಟ್ರು ವಿವೇಕ್ಗೆ ಕೊಟ್ಬಿಡ್ತಾಳೆ. ಕೊಟ್ಟಿದ ತಕ್ಷಣ ವಿವೇಕು, ಓಹೋ ಪುಣ್ಯವತಿ, ನನಗೆ ಈಗ ಅರ್ಥ ಆಯಿತು, ನಿನಗೆ ನನ್ನ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಈಗೋ ಅಲ್ವಾ ಅಂತ ಅಂದ್ಬಿಟ್ಟು ಗೌರಿಗೆ ವಿವೇಕ್ ಹೇಳ್ತಾರೆ. ಅವಾಗ ಗೌರಿ, ಸರ್
ಈಗಷ್ಟೇ ನೀವೆಲ್ಲೋ ಒಂದು ಸ್ವಲ್ಪ ನನ್ನ ಅರ್ಥ ಮಾಡ್ಕೊಂಡ್ರ ಅಂತ ತಿಳ್ಕೊಂಡ್ರೆ, ಆದರೆ ಮತ್ತೆ ತಿರ್ಗಿ ನೀವು ನನ್ನನ್ನು ಅಪಾರ್ಥ ಮಾಡ್ಕೊಂಬಿಟ್ರಲ್ಲ ಸರ್ ಅಂತ ಗೌರಿ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾಳೆ. ಮತ್ತು ನಾನು ಕೆಲಸ ಮಾಡ್ಬಾ ನನ್ನ ಆಫೀಸಲ್ಲಿಂದ ಕರೆದ್ರೆ ನೀನು ಬೇಡ ಅಂತ ಹೇಳ್ತಿದ್ದಿಲ್ಲ, ಅದಕ್ಕೇನೆ ಅಂದಾಗ, ಸರ್ ನಿಮ್ಗೆ ಗೊತ್ತಿಲ್ಲ ಸರ್, ಮನಸ್ಸೊಳಗಡೆ ತುಂಬಾ ನೋವಿದ್ದಾಗ ಅದು ನಾನು ಹೇಳೋಕ್ಕೂ ಆಗಲ್ಲ, ನೀವು ಈಗ ಏನು ಕೇಳೋಕ್ಕೂ ಸಮಯ ಅಲ್ಲ, ನಾನು ಹೇಳೋಕ್ಕೂ ಆಗಲ್ಲ ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಾನೇನು ಕೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟು ಗೌರಿ ಕಣ್ಣಲ್ಲಿ ನೀರು ಹಾಕೊಂಡು ಅಲ್ಲಿಂದ ಆಚೆ ಕೊಟ್ಟೋಗ್ತಾಳೆ. ಆಶಾ ಇದನ್ನೆಲ್ಲ ಕೇಳಿಸ್ಕೊಂಡು ಆಚೆ ನಿಂತಿರ್ತಾರೆ. ಅವಾಗ ಪುಣ್ಯವತಿ ಅಂತ ಗೌರಿನ ಹಿಂದೆನೇ ವಿವೇಕ್ ಬರ್ತಾರೆ. ಅವಾಗ ಆಶಾ ವಿವೇಕ್ ಅಂದಾಗ, ಚಿಕ್ಕಮ್ಮ ಇಲ್ಲೇ ಇದ್ರಾ, ಕೇಳಿಸ್ಕೊಂಡ್ರಾ, ನೋಡಿದ್ರಾ ಅವಳಿಗೆ ಎಷ್ಟು ಈಗೋ ಇದೆ, ನಾನು ನಮ್ಮ ಕಂಪ್ನೀಲಿ ಚೀಫ್ ಡಿಸೈನರ್ ಕೆಲಸ ಮಾಡೋಂಥ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡೋಕೆ ಹೋದರೆ ಬೇಡ ಅಂತ ಹೋಗ್ತಾಳೆ, ಎಷ್ಟು ಈಗೋ ಇದೆ ನೋಡಿದ್ವಿ ಚಿಕ್ಕಮ್ಮ, ಅವಳು ಮಾತಾಡಿದ ಮಾತು ನೋಡಿದ್ರೆ ನಿಮ್ಗೆ ಎಷ್ಟು ಬೇಜಾರಾಗಿರ್ಬೋದು ಹೇಳಿ ಅಂದಾಗ, ಇಲ್ಲಪ್ಪ ಅವಳು ಮಾತಾಡಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯಿತು, ಹೆಮ್ಮೆ ಕೂಡ ಆಯಿತು ಗೌರಿ ಬಗ್ಗೆ ಅಂದಾಗ, ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ ನೀವು ಅಂತ ವಿವೇಕ್ ಕೇಳ್ತಾನೆ. ಹೌದಪ್ಪ, ಗೌರಿ ಪಾಪ ತನ್ನ ಕಷ್ಟಪಟ್ಟಿರೋ ದುಡ್ಡು ನಿನ್ನನ್ನು ಕೇಳ್ಬಿಟ್ಟು ಅವಳು ತವ್ರ ಹೋಗಿ ಕೊಟ್ಟಿದ್ದಕ್ಕೆ ಇಲ್ಲೆಲ್ಲ ಅವಳಿಗೆ ಮನ್ಸಿಗೆ ನೋವಾಗಿ ತುಂಬ ಮಾತಾಡ್ಬಿಟ್ರು ಕಣಪ್ಪ ನಿಮ್ಮಮ್ಮ ಚಂಚಲ ಎಲ್ಲ. ಅಮ್ಮ ಅತ್ತೆನಾ ಏನು ಹೇಳ್ತಾಯಿದ್ದೀರಾ ಚಿಕ್ಕಮ್ಮ ನೀವು ಅಂದಾಗ, ಹೌದಪ್ಪ ಇವತ್ತು ನೀನು ಕೇಳ್ಬಿಟ್ಟು ಗೌರಿ ಅವ್ರ ತವ್ರ ಮನೆಗೆ ಏನೋ ಕಷ್ಟ ಇದೆ ಅಂತ ನೀನು ಕೊಟ್ಟಿರೋ ಸಂಬಳದ ದುಡ್ಡು ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ಅದನ್ನೆಲ್ಲರೂ ಸೇರಿಕೊಂಡು ನೀನು ಇಲ್ದಿದ್ದ ಸಮಯ ನೋಡಿ ಎಲ್ಲ ಸೇರಿಕೊಂಡು ಅವಳಿಗೆ ತುಂಬಾ ಅವಮಾನ ಮಾಡಿ ಮಾತಾಡ್ಬಿಟ್ರು ಕಣಪ್ಪ. ಅದರಲ್ಲೂ ಅಕ್ಕನೂ ಚಂಚಲನೇ ಮಾತಾಡಿದ್ದು. ಚಂಚಲ ನೋಡಿದ್ರೆ ನಮ್ಮ ಮನೆದೆಲ್ಲ ದೋಚ್ಕೊಂಡೋಗಿ ಕೊಡ್ತಾ ಇದ್ದಾಳೆ, ಅದಕ್ಕೆ ಇವರಮ್ಮ ಈ ಮನೆಗೆ ಮದುವೆ ಮಾಡಿಕೊಟ್ಟಿರೋದು, ನಮ್ಮ ಮನೆ ದೋಚ್ಕೊಂಡು ಹೋಗೋಕ್ಕೆ, ಸ್ವಲ್ಪ ಯಾಮಾರಿದ್ರು ಈ ಮನೆ ಪತ್ರ ಎತ್ಕೊಂಡೋಗಿ ಕೊಟ್ಬಿಡ್ತಾಳೆ ಅಂತೆಲ್ಲ ಅಂದರು ಕಣಪ್ಪ ಅಂತ ಅಂದ್ಬಿಟ್ಟು ಚಂಚಲನ ಬಗ್ಗೆನೂ ಆಶೆ ಹೇಳ್ತಾರೆ. ಆಮೇಲೆ ಸರಿತರು, ಅಲ್ಲ ನಮ್ಮನೆ ದೋಚ್ಕೊಂಡೋಗಿ ನಿನ್ನ ಮನೆ ಕಷ್ಟ ಇರ್ಬೇಕಾದ್ರೆ ಕೊಡು ಅಂತ ನಿನ್ಗೆ ಯಾರು ಹೇಳಿದ್ದು, ನನ್ನ ಗಂಡ ಅಮ್ಮ ಮಳ್ ಮಾಡಿಬಿಟ್ಟು ಅವನ್ನ ಹಾಗೆ ಹೀಗೆ ಅಂತ ಅವನ ಹತ್ರ ದುಡ್ಡನ್ನ ಈಸ್ಕೊಂಡು ತೊಗೊಂಡೋಗಿ ನೀನು ತವ್ರ ಮನೆ ಉದ್ಧಾರ ಮಾಡ್ತಿದ್ಯಾ. ನಿನ್ನ ತವ್ರ ಮನೆಯವ್ರಿಗೂ ಬುದ್ಧಿ ಬೇಡವಾ, ನೀವು ಹೆಣ್ಮಕ್ಳು ಮದುವೆ ಮಾಡಿಕೊಟ್ಮೇಲೆ ಅವ್ರ ಕಡೆಯಿಂದ ದುಡ್ಡು ತೊಗೊಂಡು ಅವ್ರ ಅತ್ತೆ ಮನೆಯಿಂದ ದುಡ್ಡು ತೊಗೊಂಡು ಜೀವನ ಮಾಡ್ತಿದ್ದಾರಲ್ಲ, ಅವ್ರದ್ದು ಇನ್ನೆಂಥ ಜೀವನನೇ ಅಂತ ಅಂದ್ಬಿಟ್ಟು ಅಂದಿರ್ತಾರಲ್ಲ, ಅದೆಲ್ಲ ವಿವೇಕ್ ಹತ್ರ ಆಶೆ ಹೇಳ್ಬಿಡ್ತಾರೆ. ವಿವೇಕು, ಇಷ್ಟೆಲ್ಲ ಆಯ್ತಾ ಚಿಕ್ಕಮ್ಮ ಅಂದಾಗ, ಹೌದಪ್ಪ, ಯಾರೇ ಸ್ವಾಭಿಮಾನ ಹೆಣ್ಮಕ್ಳಿಗೆ ತವ್ರ ಮನೆಯವ್ರು ಅಂದಾಗ ನೋವು ಹಾಗೆ ಆಗುತ್ತಲ್ವಪ್ಪ, ಹಾಗೆ ಗೌರಿ ಕಣಪ್ಪ. ಆದರೆ ಗೌರಿ ನೋಡು, ಇಷ್ಟೆಲ್ಲ ಆಗಿದ್ರು ಕೂಡ ನಿಮ್ಮಮ್ಮ ಹಿಂಗಂದ್ರು ನಿಮ್ಮ ಅತ್ತೆ ಹಿಂಗಂದ್ರು ಅಂತ ನಿನ್ನ ಹತ್ರ ಹೇಳಲೇ ಇಲ್ಲ ಅವಳು, ಅದೇನೇ ಕಣಪ್ಪ ಹೇಳೋದು ಅವಳಿಗೆ ಒಳ್ಳೆ ಗುಣ ಅಂತ ಹೇಳ್ಬಿಟ್ಟು. ಇವಾಗ ಹೇಳಿದರೆ ತಾಯಿಗೆ ಮಗನಿಗೆಲ್ಲ ತಂದಿಗೆ ಆಯ್ತದೆ, ಅತ್ತೆ ಮನೆಯವ್ರಿಗೆ ಗಂಡಂಗೆಲ್ಲ ಹೇಳ್ಬಿಟ್ಟು ಒಬ್ರಿಗೊಬ್ರಿಗೆ ತಂದಿಗೆ ಜಗಳ ಮಾಡ್ದಂಗೆ ಮನಸ್ತಾಪ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ನಿನ್ನ ಹತ್ರ ಏನು ಹೇಳಲಿಲ್ಲ, ಕಣ್ಣಲ್ಲಿ ನೀರು ಹಾಕೊಂಡು ಹೊಂಟೋಗ್ಬಿಟ್ಲು ಕಣಪ್ಪ ಅಂತ ಅಂದ್ಬಿಟ್ಟು ಆಶೆ ಹೇಳ್ತಾರೆ. ವಿವೇಕು ಬೇಜಾರಾಗಿ ನಿಂತ್ಕೋತಾರೆ. ಆಮೇಲೆ ಗೌರಿ ಈ ಕಡೆ ಬಂದು, ದೇವರೇ ಏನಪ್ಪ ಮಾಡೋದು ಇವಾಗ, ನಾನು ತವ್ರ ಮನೆ ಸಾಲ ತೀರಿಸ್ತೀನಿ ಅಂತ ಹೇಳಿದ್ದೀನಿ, ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತರಲಿ, ನನಗೆ ಯಾರು ಅಷ್ಟು ದುಡ್ಡು ಕೊಡ್ತಾರೆ, ಅಷ್ಟು ಕೆಲಸ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಗಣಪತಿ ವಿಗ್ರಹ ಇರುತ್ತೆ, ಅಲ್ಲಿ ಕೈ ಮುಕ್ಕೊಂಡು ಗಣಪ ವಿಘ್ನೇಶ ವಿಘ್ನ ನಿವಾರಕ, ನಂಗೆ ನೀನೇ ದಾರಿ ತೋರಿಸ್ಬೇಕು. ದಾರಿ ಸಿಕ್ತು, ನೀನು ನಂಗೆ ದಾರಿ ತೋರಿಸ್ಬಿಟ್ಟೆ, ನೀನು ನಂಬಿದವ್ರನ್ನ ಕೈ ಬಿಡಲ್ಲ ಅಂತ ನನಗೆ ಗೊತ್ತಾಯಿತು ಗಣಪ, ಗೊತ್ತಾಯಿತು. ನಿನ್ನ ಸುಂದರ ಮೂರ್ತಿ ಕೆತ್ತೋ ಕೆಲಸ ನಮ್ಮ ಅಪ್ಪನಿಂದ ನನಗೆ ಬಂದಿದೆ, ಅದನ್ನೇ ನಾನು ಮಾಡ್ತೀನಿ, ನೀನೇ ನನ್ನನ್ನು ಕಾಪಾಡಿಬಿಟ್ಟೆ ಕಣಪ್ಪ ಅಂತ ಗೌರಿ ಖುಷಿ ಪಡ್ತಾಳೆ. ಆಮೇಲೆ ವಿವೇಕಿಗೆ ಆಶೆ ಹೇಳಿದ ತಕ್ಷಣ ತುಂಬಾ ಬೇಜಾರಾಗುತ್ತೆ. ಅವಾಗ ವಿವೇಕು ಸರಿತಾ ಹತ್ರ ಬರ್ತಾರೆ. ಸರಿತಾ ಅಲ್ಲೇ ಕೂತಿರ್ತಾರೆ. ಅಮ್ಮ ಅಂದಾಗ, ಏನಪ್ಪ ವಿವೇಕ್, ಏನಾದ್ರು ಬೇಕಿತ್ತೇನೋ ಅಂದಾಗ, ಅದು ಹಾಗಲ್ಲಮ್ಮ ಅಂದಾಗ, ಏನಪ್ಪ ಅಂದಾಗ, ನೀವು ಪೂರ್ತಿ ನಿಜ ತಿಳ್ಕೊಂಡಂಗೆ ಮಾತಾಡ್ಬಿಟ್ರಲ್ಲಮ್ಮ ಅಂದಾಗ, ಏನು ಹೇಳ್ತಾ ಇದೆಯಪ್ಪ ಅಂದಾಗ, ಹೌದಮ್ಮ, ಅವಳು ಪುಣ್ಯವತಿ ಡಿಸೈನ್ಸ್ ಮಾಡಿರೋದ್ರಿಂದ ನಾನು ಸಂಬಳ ಕೊಟ್ಟಿದ್ದೀನಮ್ಮ, ಅದನ್ನು ತೊಗೊಂಡೋಗಿ ಅವಳು ತವ್ರ ಮನೆ ಕೊಟ್ಟಳು, ಅದನ್ನು ನನಗೆ ಕೇಳೇ ಕೊಟ್ಲಮ್ಮ ಅವಳು ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಕೊಟ್ಟಲು ಸರಿ ಕಣೋ, ಕೊಟ್ಟಿದ್ದಲ್ಲ, ಅವಳು ನಮ್ಗೆ ಯಾರಿಗಾರು ಒಂದು ಮಾತು ಹೇಳ್ಬೋದಿತ್ತಲ್ವ, ಹೇಳ್ದಂಗೆ ಹೆಂಗೆ ತೊಗೊಂಡೋದ್ಲು, ಮನೇಲಿ ಹೇಳಬೇಕು ತಾನೇ ಅವಳು ಅಂತ ಅಂದ್ಬಿಟ್ಟು ಸರಿತಾ ಹೇಳ್ತಾರೆ. ಅಮ್ಮ, ಅವಳು ಕಷ್ಟಪಟ್ಟಿರೋ ದುಡ್ಡಮ್ಮ, ಅವಳು ಕೊಡೋಕೆ ಯಾರನ್ನ ಕೇಳಬೇಕು ಅಂದಾಗ, ಏನು ಹೇಳ್ತಿದ್ದೆ ವಿವೇಕ್ ನೀನು ಅಂತ ಸರಿತಾ ಹೇಳ್ತಾರೆ. ಅವಾಗ, ಹೌದಮ್ಮ, ಮಿಡ್ಲ್ ಕ್ಲಾಸ್ದು ಆಭರಣಗಳು ಡಿಸೈನ್ ಮಾಡಿದ್ದು ಓಕೆ ಆಗಿದ್ದು, ಅದು ಕಾಂಟ್ರಾಕ್ಟ್ ನಮ್ಗೆ ಸಿಗ್ತಲ್ಲ, ಆ ಅಪ್ಪಂಗೂ ಹೇಳಿ ಖುಷಿಪಟ್ಟರು, ತಾತಂಗ ಖುಷಿಪಟ್ರಲ್ಲ, ಆ ಕಾಂಟ್ರಾಕ್ಟ್ ಸಿಕ್ಕಿದ್ದು ಯಾರಿಂದ ಅಂತ ತಿಳ್ಕೊಂಡಿದ್ದೀರಮ್ಮ ನೀವು ಅಂದಾಗ, ಯಾರಿಂದ ಏನು ಹೇಳ್ತಾ ಇದ್ದೀವಿ, ಅದಕ್ಕೂ ಅವಳಿಗೂ ಏನೋ ಸಂಬಂಧ ಅಂದಾಗ, ಹೌದಮ್ಮ, ಅದಕ್ಕೆ ಸಂಬಂಧ ಇದೆ, ಆ ಕಾಂಟ್ರಾಕ್ಟ್ ನಮಗೆ ಸಿಗಂಗೆ ಡಿಸೈನ್ ಮಾಡಿಕೊಟ್ಟಿದ್ದೆ ಪುಣ್ಯವತಿ, ಆ ಕ್ರೆಡಿಟ್ಸ್ ಪೂರ್ತಿ ಅವಳಿಗೆ ಹೋಗಬೇಕು, ಅದಕ್ಕೆ ಅಪ್ಪಂಗೂ ತಾತಂಗೆ ಹೇಳಿದ್ಕೆ ಅವಳು ನಮ್ಗೆ ಡಿಸೈನರ್ ಅಂತ ಹೇಳ್ಬಿಟ್ಟು ಅವಳಿಗೆ ಇಷ್ಟು ಸಂಬಳ ಅಂತ ಕೊಟ್ಟಿದ್ದಮ್ಮ, ಇವತ್ತು ನಮಗೆ ಆ ಕಾಂಟ್ರಾಕ್ಟ್ ಸಿಕ್ಕಿರೋದೇ ಅವಳಿಂದ ಕಣಮ್ಮ, ಇದು ನೀವು ತಿಳ್ಕೊಳ್ದಲ್ಲೇ ಅವಳಿಗೆ ಮಾತಾಡ್ಬಿಟ್ರಲ್ಲಮ್ಮ, ಅವಳ ಹತ್ರ ಒಳ್ಳೆ ಟ್ಯಾಲೆಂಟ್ ಇದೆ ಅಮ್ಮ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಆವಾಗ ಸರಿತಾ,
ಸೈಲೆಂಟಾಗಿ ನಿಂತ್ಕೋತಾರೆ. ಆವಾಗ ವಿವೇಕು, ಅಮ್ಮ ನಿಮ್ಗೆ ಹೇಳೋಷ್ಟು ದೊಡ್ಡವ ನಾನಲ್ಲಮ್ಮ, ಆದರೆ ನೀವು ನಿಜ ತಿಳ್ಕೊಬೇಕಿಂತ ಹೇಳೋಕ್ಕೆ ಬಂದೆ ಅಷ್ಟೇ ಅಮ್ಮ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಸರಿತಾ ಪಾಪ ಸುಮ್ಮನಾಗ್ಬಿಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ರಿಗೂ ತುಂಬ ಧನ್ಯವಾದಗಳು. ದಯವಿಟ್ಟು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.